this video we will see the answers for the comprehension of poem ಸಾರ್ಥಕ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಫಸ್ಟ್ ಒನ್, ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ? ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಅದು ಹೊಲ ಗದ್ದೆಗಳಲ್ಲಿ ಬಿದ್ದು ಗೊಬ್ಬರವಾಗುತ್ತದೆ. ಐ ಕ್ಯಾನ್ ಆಲ್ಸೋ ಟೆಲ್ ಗೊಬ್ಬರವಾಗಿ ಭತ್ತ ಬೆಳೆಯಲು ಸಹಾಯ ಮಾಡುತ್ತದೆ. ದಟ್ ಮೀನ್ಸ್ ವೆನ್ ವಿ just leave the ash where it goes to the fields. ಬೂದಿಯನ್ನು ಹೊಳೆಯಲ್ಲಿ ಹರಿಯಬಿಟ್ಟಾಗ ಯಾರಿಗೆ ಸಿಗುತ್ತದೆ? ಹೊಳೆ ಮೀನ್ಸ್ ಸ್ಟ್ರೀಮ್. ವೆನ್ ವಿ ಲೀವ್ ದ ಆಶ್ ಇನ್ಸೈಡ್ ದ ಸ್ಟ್ರೀಮ್, who will get it? Very easy, right? Answer right. So ಮೀನುಗಳಿಗೆ. ಸೊ ಬೂದಿಯನ್ನು ಹೊಳೆಯಲ್ಲಿ ಹರಿಯಬಿಟ್ಟಾಗ ಅದು ಮೀನುಗಳಿಗೆ ಆಹಾರವಾಗುತ್ತದೆ. ಥರ್ಡ್ ಒನ್, ದೇಹ ಏಕೆ ವ್ಯರ್ಥವಾಗಿದೆ? ವೈ ದ ಬಾಡಿ ಹ್ಯಾಸ್ ಬಿಕಮ್ ವೇಸ್ಟ್? ಮನುಷ್ಯ ತನ್ನ ಸ್ವಾರ್ಥ ಗುಣಗಳಿಂದ ದೇಹ ವ್ಯರ್ಥವಾಗಿದೆ. ಸೇವೆಯ ಹೆಸರಿನಲ್ಲಿ ತನ್ನ ಸ್ವಾರ್ಥ ಸಾಧಿಸಿಕೊಳ್ಳಲು ದೇಹವನ್ನು ವ್ಯರ್ಥ ಕಾರ್ಯಗಳಿಗೆ ಬಳಸಿ ವ್ಯರ್ಥ ಮಾಡಿಕೊಂಡಿದ್ದಾನೆ. So instead of doing service, because they are very selfish, and they are making their life waste, whatever, vartha, useless. That's what it means. So the answer, ಮನುಷ್ಯನ ತನ್ನ ಸ್ವಾರ್ಥ ಗುಣಗಳಿಂದ ದೇಹ ವ್ಯರ್ಥವಾಗಿದೆ. ಸೇವೆಯ ಹೆಸರಿನಲ್ಲಿ ತನ್ನ ಸ್ವಾರ್ಥ ಸಾಧಿಸಿಕೊಳ್ಳಲು ದೇಹವನ್ನು ವ್ಯರ್ಥ ಕಾರ್ಯಗಳಿಗೆ ಬಳಸಿ ವ್ಯರ್ಥ ಮಾಡಿಕೊಂಡಿದ್ದಾನೆ. ಫೋರ್ತ್ ಒನ್, ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ? ವಿವರಿಸಿ. ಎಕ್ಸ್ಪ್ಲೈನ್. ಸೊ ವೆನ್ ವಿ ಲೀವ್ ಆಶ್ ಇನ್ಸೈಡ್ ದ ಪಾಂಡ್, ಹೌ ಮೈ ಲೈಫ್ ವಿಲ್ ಬಿಕಮ್ ಧನ್ಯ. ಓಕೆ, ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಅದು ನೀರಿನ ಕೆಸರಿನಲ್ಲಿ ಸೇರಿ ಆ ಕೆಸರೊಳಗೆ ತಾವರೆಯು ಅರಳುವುದು. ಬಿಕಾಸ್ ಆ ತಾವರೆಯು ದೇವರಿಗೆ ಬಹಳ ಪ್ರಿಯವಾದ್ದರಿಂದ ದೇವರಿಗೆ ಅರ್ಪಿತವಾಗುವುದು. ಇದರಿಂದ ಬೂದಿಯು ಪರೋಕ್ಷ ರೀತಿಯಲ್ಲಿ ಸೇವೆ ಮಾಡುವುದರಿಂದ ಅದರ ಬದುಕು ಧನ್ಯವಾಗುವುದು. ಸೊ ದಟ್ಸ್ ಹೌ ದ ಆಶ್ ಡಿಡ್ ಸರ್ವೀಸ್. It went inside the lotus pond, and the lotus came, and that lotus is used for worshipping. Some person will worship, and when they are worshipping, they will get consolation for their unhappiness or whatever is inside their thinking. Okay, and that's how that dead body's ash has done the service. ಫಿಫ್ತ್ ಒನ್, ಸಾರ್ಥಕ ಪದ್ಯದ ಯಾವ ಅಂಶಗಳನ್ನು ನೀವು ಮೆಚ್ಚುವಿರಿ? ಸೊ ದಿಸ್ ಇಸ್ ಅ ಕ್ವಶನ್ ವಿಚ್ ನೀಡ್ಸ್ ಟು ಬಿ ಆನ್ಸರ್ಡ್ ಬೈ ದ ಸ್ಟೂಡೆಂಟ್. ವಾಟ್ ದೇ ಆರ್ ಟೆಲ್ಲಿಂಗ್ ಈಸ್, ವಿಚ್ ಆರ್ ದ ಪಾಯಿಂಟ್ಸ್ ದಟ್ ಯು ಲೈಕ್ ಇನ್ ದ ಪೊಯಮ್ ಸಾರ್ಥಕ. ಯು ಕ್ಯಾನ್ ಟೆಲ್ ಹೌ ಇಟ್ಸ್ ಎಕ್ಸ್ಪ್ಲೈನ್ಡ್. ಯು ಕ್ಯಾನ್ ಟೆಲ್ ಎನಿಥಿಂಗ್, ವಾಟ್ ಎವರ್ ಯು ಆರ್ ಲೈಕಿಂಗ್. ಸಿ, ಇದರಲ್ಲಿ ಪ್ರತಿಯೊಂದು ಅಂಶವೂ ಮೆಚ್ಚತಕ್ಕದ್ದು. ಓಕೆ, every point is nice, whatever he has mentioned. See here in this, the poet, even after death also, the ash produced by the burning of dead body has to be used. Okay, and it does a service even after death. Though body is dead, the byproduct after burning the ash is doing so many things, if you see in the poem, right? So whichever point you like, you can explain. If you like all the points, you can explain all the points depending on the marks. For how much marks they are given the question, just see how many marks. So according to that, how the points, how many ever points you write accordingly. This is the end of the comprehension for the poem Sarthaka of class 8. Thank you.